ಎಲ್ರಿಗೂ ನಮಸ್ಕಾರ. BV380 ಫಾರಿನ್ ನಾಟಿ ಕೋಳಿ ಹಾಗೂ ಮೊಟ್ಟೆ. ಇದು ನೋಡಿ, ಕೋಳಿಗಳು ಕೆಲವೊಂದು ನೆಲದಲ್ಲೇ ಮೊಟ್ಟೆ ಇಕ್ಬಿಡ್ತವೆ. ಇನ್ನು ಇವು ಆರಾಮಾಗಿ ಇಕ್ಲಿ ಅಂತ ಅಂದ್ಬಿಟ್ಟು ಕ್ರೇಟ್ ಒಳಗೆ ಹುಲ್ಲಾಕಿ ಮಡಗವ್ರೆ. ಈ ರೀತಿ ಕೋಳಿಗಳು ಕೂತ್ಕೊಂಡು ಮೊಟ್ಟೆ ಇಕ್ತವೆ. ಅದರೊಳಗೆ ಸೇಫ್ಟಿ ಇರುತ್ತೆ, ಯಾವುದೇ ಮೊಟ್ಟೆನೂ ಒಡೆದೋಗಲ್ಲ ಅನ್ನೋದೊಂದು ಪರ್ಪಸ್ಗೆ. ಇದೆಲ್ಲ ಫಾರಿನ್ ಕಡೆ ನೋಡ್ತೀರಾ ನೀವು, ವಿಡಿಯೋಗಳಲ್ಲಿ ನೋಡಿದ್ರೆ ಬೇಕಾದ್ರೆ ಫಾರಿನ್ ಕಡೆ ಸಿಗ್ತವೆ ಈ ಥರ ಕೋಳಿಗಳು. ಇಲ್ಲಿ ಸಿಗೋದು ತುಂಬ ಕಡಿಮೆ. ನನಗೆ ಪರ್ಸ್ನಲಿ ಇಷ್ಟ ಆಗಿ ಈ ಮೊಟ್ಟೆ, ಇದನ್ನ ಫಾರ್ಮ್ ಮಾಡಬೇಕು, ನಮ್ಮ ಅಕ್ಕಪಕ್ಕದವ್ರಿಗೆ ಕೊಡಬೇಕು. ಮೈಸೂರಲ್ಲಿ ನಾನು ಮಾರ್ಷಲ್ ಆರ್ಟ್ ಕೋಚ್ ಆಗಿರೋದ್ರಿಂದ ಬರೀ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅಂತಲ್ಲ, ಹೊರಗಡೆ ಕಸ್ಟಮರ್ಸ್ಗೂ ಕೊಡ್ತಾ ಇದ್ದೀವಿ. ಒಂದ್ಸರಿ ಮೊಟ್ಟೆ ತಿಂದು ಯೂಸ್ ಮಾಡಿದ್ಮೇಲೆ ಅವರು ಬೇರೆ ಮೊಟ್ಟೆ ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋಗಳಲ್ಲಿ ಅವ್ರ ಬಾಯಿಂದ ಹೇಳ್ಸ್ಬೇಕು ಅಂತ ನಾನು ಹೇಳೋಕ್ಕಿಂತ ಅವರೇ ಹೇಳಲಿ ಅನ್ನೋದು ಸರಿ. ಬಟ್ ಇವಾಗ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಬ್ರೌನ್ ಶೆಲ್ ಬರುತ್ತೆ, ಇದು ನಾಟಿ ಮೊಟ್ಟೆಗಿಂತನೂ ಗಟ್ಟಿ ಬರುತ್ತೆ ಶೆಲ್. ಮತ್ತೆ ವೈಟ್ ಜಾಸ್ತಿ ಬರುತ್ತೆ, ಎಲ್ಲೋ ಕಡಿಮೆ ಬರುತ್ತೆ. ವೈಟ್ ಜಾಸ್ತಿ ಬರೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಈಗ ಜಿಮ್ ಹೋಗೋರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ವೈಟ್ ಜೊತೆಗೆ ಎಲ್ಲೋ ತಿಂದ್ರು ಬೆಸ್ಟ್. ಕೆಲವೊಬ್ರಿಗೆ ಸೆಟ್ ಆಗಲ್ಲ, ಬಟ್ ಮ್ಯಾಕ್ಸಿಮಮ್ ಜನ ಎಲ್ಲರೂ ಎಲ್ಲೋ ತಿನ್ಬೋದು. ಡಾಕ್ಟರ್ ಹೇಳ್ತಾರಲ್ವಾ, ಪ್ರತಿದಿನ 1 ಮೊಟ್ಟೆ 2 ಮೊಟ್ಟೆ ತಿನ್ನಿ ಅಂತಂತಾರೆ. ಯಾಕೆ ತಿನ್ನಿ ಅಂತ ಹೇಳಿದಾರೆ ಅಂತಂದ್ರೆ, ನಮ್ಮ ಬಾಡಿಗೆ ಪ್ರೋಟೀನ್ ತುಂಬಾ ಮುಖ್ಯ. ಹಂಗಾಗಿ ಪ್ರತಿದಿನ ಮೊಟ್ಟೆಗಳು ತಿನ್ಬೇಕು, ಯಾರಾದ್ರೂ ತಿನ್ಬೇಕು. ಜಿಮ್ಗೆ ಹೋಗೋರಂತೂ 5-10 ಎಲ್ಲ ತಿಂತಾರೆ. ನೀವು ಅಟ್ಲೀಸ್ಟ್ ಮನೇಲಿರೋರು ಏನು ಮಾಡ್ದಲ್ಲ, ನಾನು ಕೆಲಸ ಸುಮ್ಮನೆ ಕೂತಿದ್ದೀನಿ ಅಂದ್ರೆ 1 ತಿನ್ಬೇಕು. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ 2 ತಿನ್ಬೇಕು. ಎಲ್ತ್ ಒಳ್ಳೇದು. ಯಾರ್ಯಾರು ತಿಂತಲ್ಲ ಇನ್ಮೇಲೆ ತಿನ್ನಕ್ಕೆ ಶುರು ಮಾಡಿ ಮೊಟ್ಟೆಗಳನ್ನ. ನಮ್ಮ ಹತ್ರ ತಗೋಬೇಕು ಅನ್ನೋದೇನಲ್ಲ, ನೀವೆಲ್ಲರೂ ತಗೊಳ್ಳಿ, ಮೊಟ್ಟೆ ಯೂಸ್ ಮಾಡಿ. ಮೊಟ್ಟೆ ತುಂಬ ಒಳ್ಳೇದು. ಅದರಲ್ಲಿ ನಾವು ಬೆಳೀತಾ ಇರೋದು ಬ್ರೌನ್ ಎಗ್ಸ್. ನನಗೆ ಇಷ್ಟ ಆಗಿ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸಿ ನಾನು ಮಾಡಿರೋದ್ರಿಂದ ನಮ್ಮ ಅಕ್ಕಪಕ್ಕದವ್ರು ಕೊಡ್ತಾ ಇದ್ದೀವಿ. ಈಗ ಮೈಸೂರಲ್ಲಿ ನಾವು ಅಂಗಡಿಗಳಿಗೆ, ಆರ್ಗ್ಯಾನಿಕ್ ಶಾಪ್ಗಳಿಗೆ ಜಾಸ್ತಿ ಕೊಡ್ತಾರೆ. ಅವ್ರು ಇದೇ ಮೊಟ್ಟೆ ಬೇಕು ಅಂತ ಆರ್ಡ್ರ್ ಮಾಡಿ ತರಿಸ್ಕೊತಾರೆ ನಮ್ಮ ಹತ್ರ. ಹಂಗಾಗಿ ಬೇರೆ ಯಾರಿಗಾದ್ರೂ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ. ಯೂಸ್ ಮಾಡಿ ಮೊಟ್ಟೆ, ಪ್ರತಿದಿನ ಯೂಸ್ ಮಾಡಿ. ಮೊಟ್ಟೆ ತುಂಬ ಒಳ್ಳೆಯದು, ಯೂಸ್ ಮಾಡಿ. ಮೊಟ್ಟೆ ಈಗ ನಾವು ನಾಟಿ ಕೋಳಿ ತಿಂದಿದ್ದೀವಿ, ಜೊತೆಗೆ ಫಾರಂ ಕೋಳಿ ತಿಂದಿದ್ದೀವಿ. ಬ್ರೌನ್ ಎಗ್ಸ್ ಕೋಳಿ ಏನದೆ, ಆ ಕೋಳಿ ಮೊಟ್ಟೆ ಆ ವೈಟ್ ಏನು ಪದರ ಬರುತ್ತೆ ಅದು ತುಂಬ ದಪ್ಪಾಗಿರುತ್ತೆ. ನಿಮಗೆ ಫಾರಂ ಕೋಳಿಲಿ ತಿಂತು ಅಂತಂದರೆ ತುಂಬ ನಾಯಿ ನಾಲ್ಗೆ ಥರ ಇರುತ್ತೆ ಅದು. ಆದರೆ ಇದರಲ್ಲಿ ಹಂಗಿಲ್ಲ, ತುಂಬ ತಿಕ್ನೆಸ್ ಆಗಿ ದಪ್ಪಾಗಿ ಟೇಸ್ಟಾಗಿರುತ್ತೆ ಜೊತೆಗೆ. ಹಂಗಾಗಿ ಇದನ್ನು ಆರಾಮಾಗಿ ತಿನ್ಬೋದು. ಒಂದು ಸ್ವಲ್ಪ ರೇಟಿಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಕ್ವಾಲಿಟಿ ಅಂತಂದಾಗ ರೇಟಿಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಚೆನ್ನಾಗಿರುತ್ತೆ. ಯಾಕೆ ನಾನು ತಿಂದು ಹೇಳ್ತಿದ್ದೀನಿ, ನಮ್ಮ ಹುಡುಗ ಅಂತ ಹೇಳ್ತಿಲ್ಲ. ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಮಗ, ಇದು ಸಾಕ್ಬೇಡ ಅಂತ ಹೇಳ್ಬಿಡ್ತೀನಿ ಬೇಕಿದ್ರೆ. ಆದರೆ ಚೆನ್ನಾಗಿರೋದ್ರಿಂದ ಅವ್ನು ಸಾಕಲಿ, ಜೊತೆ ಕೋಳಿ ಮೊಟ್ಟೆನೂ ಚೆನ್ನಾಗಿದೆ. ಹಾಗಾಗಿ ನಿಮಗೂ ಏನಾರು ಬೇಕು ಅಂತ ಅನ್ನಿಸ್ತು ಅಂತಂದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ತಿನ್ನಿ, ಸದೃಢವಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ನಮಸ್ಕಾರ.